ಎಸ್, ಈಗ ನಾವು ಅತ್ಯಂತ ಭಯಾನಕ ರಸ್ತೆ, ಇಲ್ಲಿ ಆನೆ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿಯವರು. ಅಲ್ಲಿ ನಾವು ಹೋಗ್ತಿದ್ದೇವೆ. ಮಡಪ್ಪಾಡಿಯಿಂದ ಬಂದೆವು ನಾನು. ಮಡಪ್ಪಾಡಿಯಿಂದ ಹಾಡಿಕಲ್ಲಿಗೆ ಸರ್ವಿಸಿಗೆ ಬಂದೆವು. ಈಗ ನಾನು ಹಾಡಿಕಲ್ಲು ಮಾಸ್ಟರ್ ಮನೆಯಿಂದ ಈಗ ಹರಿಹರಕ್ಕೆ ಹೋಗ್ತಿದ್ದೆ. ಅದು ಕೂಡ ಒಳಗಿನ ಆಫ್ ರೋಡ್. ಎಲ್ಲ ಕಾಡು ರಸ್ತೆ. ಅಣ್ಣ ಓಯ್, ಅಕ್ಕ ಹರಿಹರ ಬೋಪನ ಇಟ್ಟ ಎಟ್ಟ ಬಾರ ಅಪ್ಪನ ಸರ್ತ ಬೋಪನಣ್ಣ. ಹಾಂ ಅಲ್ಲ, ಯಾವ್ದು ಕೆಳಗಿಲ್ದದ ಅಲ್ಲ ಸ್ಟ್ರೈಟ್ ಹೋದ ಸರ್ ಸರ್. ನಾ ಪಂಜಂದ ನಾ ಹರಿಹರಕ್ಕೆ ಹೋಗಿಟ್ಟು ಅಲ್ಲ, ಇಲ್ಲಿ ಬಲಕ್ಕೆ ಹೋದಲ್ಲ, ಇಲ್ಲಿ ಸರ್ತ ಹೋದಲ್ಲ, ಸರ್ತ ಹೋಗ್ನ ಹರಿಹರ. ಹಾಂ ಹಾಂ ಅಲ್ಲ, ಇಲ್ಲಿ ಕೆಳಗೆ ಒಂದು ಇಲ್ದಿಟ್ಟಲ್ಲ ರೋಡು, ಅದಲ್ಲಲ್ಲ ಸರ್ತ. ಹಾಂ 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 ಎಡ ಸೈಡಾ? ಹಾಂ ಯಾವ ಸೈಡ್? ಹಾಂ ಹಾಂ ಸರಿ 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 ಮಾಡವಾಗಿಲ್ಲ ಸರಿ ಬಣ್ಣ. ಅಲ್ಲ, ನಾ ಇಲ್ಲೊಂದು ರಿಪೇರಿಗೆ ಬಂದದ ಮಾಸ್ಟರ್ಲಿಗೆ, ಇಲ್ಲಿ ಮಾಸ್ಟರ್ಲಿಗೆ ವಾಷಿಂಗ್ ಮಿಷನ್ ರಿಪೇರಿಗೆ. ಹಂಗೆ ಇಲ್ಲಿಂದ ಓಕೆ ಅದೇ ಅಲ್ದೋ ನೋಡಿಯೋಣ ಗೊತ್ತು ಹೇಳ್ದೋ. ಇಲ್ಲ, ಯೂಟ್ಯೂಬ್ ಬಿಟ್ಟು ಸ್ಪರ್ಶ ಡಿಜಿಟಲ್ ಮೀಡಿಯಾ ಅಂತ. ಹಾಂ ಸರಿ ಬಣ್ಣ. ಎಸ್, ಇಲ್ಲಿಂದ ತುಂಬ ಕಚ್ಚಾ ರಸ್ತೆ. ನಮ್ಮ ಬಿಳಿ ಕುದುರೆಯಲ್ಲಿ ಹರಿಹರಕ್ಕೆ ಪ್ರಯಾಣ. ಹಾಡಿಕಲ್ಲಿಂದ ಭಯಾನಕ ರಸ್ತೆಯಲ್ಲಿ ರಸ್ತೆ ಫುಲ್ಲು ಕೆಟ್ಟೋಗಿದೆ. ರಸ್ತೆ ಫುಲ್ ಪೂರ್ತಿ ಹೋಗ್ತುಂಡು, ರೋಡ್ ಪೂರ ಹೋಗ್ತುನಣ್ಣ.
ಈ ರಸ್ತೆಯಲ್ಲಿ ಯಾರು ಸಂಚರಿಸುವುದಿಲ್ಲ ಹೆಚ್ಚಾಗಿ, ಹಾಗಾಗಿ ಈ ರಸ್ತೆಯಲ್ಲಿ ಎಲ್ಲ ಗಿಡ ಎಲ್ಲ ಬಂದಿದೆ, ಹುಲ್ಲು ಗಿಡ ಎಲ್ಲ ಬಂದಿದೆ. ಓ ಪೂರ್ತಿ ಹೋಗಿದೆ. ಇದಂತೂ ಮೊದಲನೇ ಅನುಭವ ಇಂಥ ರಸ್ತೆಯಲ್ಲಿ ಹೋಗುವಂಥದ್ದು. ರಾತ್ರಿ ಹೊತ್ತು ಬರಲಿಕ್ಕೆ ತುಂಬ ಕಷ್ಟ ಇಲ್ಲಿ. ಹಗಲೊತ್ತು ತುಂಬ ಜಾಗ್ರತೆಯಾಗಿ ನೋಡಿಕೊಂಡು ಬರಬೇಕು. ನೋಡಿ ಇಲ್ಲಿ ನಿಂತ ಒಂದು ಹಕ್ಕಿಯನ್ನು ಯಾವುದೋ ತಿಂದಿದೆ. ರಸ್ತೆ ಮಾಡಿದ್ದಾರೆ, ಆದರೆ ಸ್ವಲ್ಪ ರಿಪೇರಿ ಮಾಡಬೇಕು. ಇದನ್ನು ಸ್ವಲ್ಪ ಸರಿ ಮಾಡಿದರೆ ಇಲ್ಲಿ ಹರಿಹರ ಮತ್ತು ಹಾಡಿಕಲ್ಲು ಸಂಪರ್ಕ ತುಂಬ ಹತ್ತಿರ. ಹರಿಹರದಿಂದ ಹಾಡಿಕಲ್ಲು, ಮಳಪಾಡಿ, ಹುಳ್ಳಿಯ ರೋಡು ಹೋಗ್ಬೋದು. ಬೈಕಲ್ಲಿ ಬರಲಿಕ್ಕೆ ತುಂಬ ಈಸಿ ಇದೆ, ಆದರೆ ಫೋರ್ ವೀಲರ್ ಬರಲಿಕ್ಕೆ ತುಂಬ ಕಷ್ಟ. ಎಷ್ಟು ಹಾಡಿಕಲ್ಲಿನಿಂದ ಕೇವಲ 1.5 ಕಿಲೋಮೀಟರ್ ಅಂತ ಹೇಳ್ತಾರೆ. ಹೋಗ್ತಾ ಇದೆ ಬೈಕ್. ತುಂಬ ಕಚ್ಚಾ ರಸ್ತೆ. ಇದೇನು ಇದರಲ್ಲೊಂದು ಹೊಳೆ ಇದೆ, ನದಿ ಇದೆ. ಇಲ್ಲಿ ಏನೇ ಆಗಲಿ ಮಳೆಗಾಲದಲ್ಲಿ ಬರಬೇಡಿ, ಅಲ್ಲದೆ ಈ ರಸ್ತೆಯ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲದೆ ಬರಬೇಡಿ. ಒಂದು ಮರ ಬಿದ್ದಿದೆ. ಮರ ಬಿದ್ದು ನೋಡಿ, ಇಲ್ಲೊಂದು ಕಾಡು ಕೋಳಿ ಓಡಿತ್ತು. ಎಲ್ಲ ಕಡೆ ಮರ ಬಿದ್ದಿದೆ. ಮರವನ್ನು ಕೊಯ್ದು ತೆಗ್ದಿದ್ದಾರೆ. ಅದು ರಸ್ತೆ ಕ್ಲಿಯರಾಗಿ 4 ವೀಲರ್ ಹೋಗುವಂಥ ಹಾಗೆ ಇಲ್ಲ, 2 ವೀಲರ್ ಮಾತ್ರ ಹೋಗ್ಬೋದು ಅಷ್ಟು. ತುಂಬ ಹತ್ತಿರದ ರಸ್ತೆ. ರಸ್ತೆಯಲ್ಲಿ ಇಷ್ಟರವರೆಗೆ ಹೋಗಿಲ್ಲ. ಇದು ಕೂಡ ಕಾಡು ಅರೆಯಲ್ಲಿ ಒಳ್ಳೆಯ ಟೀಸ್ ಇದೆ ನೋಡಿ. ಟೀಸ್ ಇಲ್ಲಿಗೆ ಬಂದು
ಮಸ್ತಲ್ಲ. ಎಸ್. ಓಹೋ, ಇದು ಇಲ್ಲಿಗೆ ಬಂತು. ಎಲ್ಲ ಹಾಡಿಕೊಲ್ಲು ಅಂತ ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ, ಇಲ್ಲಿಗೆ ಬಂತು. ಇನ್ನು ಈ ಕಡೆ ಹೋದರೆ ಆ ಕಡೆ ಮುಂಡೋಡಿ ಹೋಗ್ತದೆ, ಈ ಕಡೆ ಹೋದರೆ ಹರಿಹರ ಹೋಗ್ತದೆ. ನಾವೀಗ ಹರಿಹರಕ್ಕೆ ಹೋಗ್ತೀವಿ. ಎಸ್, ಥ್ಯಾಂಕ್ ಯು. ಈ ಏನಂದರೆ ಒಂದು ವಿಷಯ ಏನಂದರೆ, ಆ ರಸ್ತೆಯಲ್ಲಿ ಆನೆ ಇದೆ ಅಂತ ಅಲ್ಲಿ ಹೇಳಿದ್ದಾರೆ. ನಿನ್ನೆ ಒಬ್ಬರಿಗೆ ಬೈಕಲ್ಲಿ ಬರುವಾಗ ಕಾಡಿನ ಮಧ್ಯದಲ್ಲಿ ಆನೆ ಸಿಕ್ಕಿದೆ ಅಂತ. ಅಲ್ಲಿ ಒಂದು ಬಿದಿರಿತ್ತು ನೋಡಿ, ಆ ಬಿದಿರನ್ನೆಲ್ಲ ಬಗ್ಗಿಸಿ ಹಾಕಿದ ಅದೇ ಆನೆ. ಹಾಗೆ ಆನೆ ಇತ್ತು, ಹಾಗೆ ಅವರು ಹಿಂದಕ್ಕೆ ಹೋಗಿದ್ದಾರೆ. ಹಾಗಾಗಿ ನನಗೆ ಕೂಡ ಬರುವಾಗ ಹೇಳಿದರು ಅಲ್ಲಿ ಆನೆ ಉಂಟು ಅಂತ ಹೇಳಿದರು. ಹಾಗೆ ನಾನು ಫಸ್ಟಿಗೆ ಸ್ವಲ್ಪ ಹೆದರ್ಕೊಂಡೆ, ನಂತರ ಏನಾಗಲಿಕ್ಕೆ ಹೋಗಿ ಅಂತ ಹೇಳಿದರು. ಹಾಗೆ ಸೀದಾ ಧೈರ್ಯ ಮಾಡಿ ಬಂದರು. ಸೀದಾ ಬಂದು ಈಗ ನಾವು ಹರಿಹರಕ್ಕೆ ಹೋಗೋದು ತುಂಬ ಹತ್ತಿರದ ದಾರಿ. ನಾನು ಆಡಿಕಲ್ಲಿಂದ ಮಣಪ್ಪಾಡಿಯಾಗಿ ಬಂದೆ. ಸುಮಾರು ಆಡಿಕಲ್ಲಿಂದ ಮಣಪ್ಪಾಡಿಗೆ ಒಂದು 4-5 ಕಿಲೋಮೀಟರ್ ಉಂಟು. ಅಲ್ಲಿಂದೊಂದು 6-7 ಕಿಲೋಮೀಟರ್ ಏನು ಉಂಟು, 5-10-12 ಕಿಲೋಮೀಟರ್. 12 ಕಿಲೋಮೀಟರ್. ಇಲ್ಲಿಂದ ಬರಲಿಕ್ಕೆ ಕೇವಲ 1-1.5 ಕಿಲೋಮೀಟರ್ ಅಷ್ಟೇ. 12 ಮತ್ತು ಈ ಕಡೆ ಹರಿಹರ ಹೋಗಬೇಕಿದ್ರೆ ವಾಪಸ್ಸು ಒಂದು 10 ಕಿಲೋಮೀಟರ್. 12, 10, 22 ಕಿಲೋಮೀಟರ್. 22 ಕಿಲೋಮೀಟರ್ ಕೇವಲ 3-4 ಕಿಲೋಮೀಟ್ರಲ್ಲಿ ತುಂಬ ಹತ್ತಿರದ ರಸ್ತೆ. ಆದರೆ ಅಭಿವೃದ್ಧಿ ಆಗಲಿಲ್ಲ. ಅಭಿವೃದ್ಧಿ ಯಾಕೆ ಆಗಲಿಲ್ಲ ಅಂತ ಗೊತ್ತಿಲ್ಲ. ಅರಣ್ಯ ಅಂತೇಳಿ ಆಗಲಿಲ್ವಾ ಯಾಕೆ ಅಂತ ಗೊತ್ತಿಲ್ಲ. ಆದರೂ ಆ ರಸ್ತೆಯಲ್ಲಿ ರಾತ್ರಿ ಹೊತ್ತಂತೂ ತುಂಬ ಕಷ್ಟ. ಆ ರಸ್ತೆಯ ಬಗ್ಗೆ, ಕಾಡಿನ ಬಗ್ಗೆ ಸ್ವಲ್ಪಾದರೂ ಮಾಹಿತಿ ಇರುವವರು ಮಾತ್ರ ಆ ರಸ್ತೆಯಲ್ಲಿ ಚಲಿಸಿ. ಸುಮ್ಮನೆ ಹೋಗಿ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಕೊಳ್ಬೇಡಿ. ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಇರ್ತವೆ. ಕಾಡು ಪ್ರಾಣಿಗಳಂದರೆ ಆನೆ, ಮುಖ್ಯವಾಗಿ ಆನೆ ಸಂಚಾರ ಹೆಚ್ಚಾಗಿ ಇರ್ತದೆ ಕಾಡಲ್ಲಿ. ಕರಂಗಲ್ ದೊಡ್ಡ ಕಜೆ ಕರಂಗಲ್ ತುಂಬ ಹಿಂದುಳಿದ ಪ್ರದೇಶ ಇದು. ಇಲ್ಲಿಗೊಂದು ಸರಿಯಾದ ರಸ್ತೆ ಕೂಡ ಇಲ್ಲ. ಮೂಲಭೂತ ಸೌಕರ್ಯ ವಂಚಿತ ಪ್ರದೇಶ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಮಳೆಗಾಲದಲ್ಲಿ ಕಾಡು ಪ್ರಾಣಿ ಅಂದರೆ ಆನೆಯ ಪಟಲ ತುಂಬ ಜಾಸ್ತಿ ಇದೆ. ಮತ್ತು ರಸ್ತೆ ಕೂಡ ಏನು ಸರಿ ಇಲ್ಲ ನೋಡಿ, ಎಲ್ಲ ಕಡೆ ಕಚ್ಚಾ ರಸ್ತೆನೇ ಇರೋದು. ಇಲ್ಲಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಆದರೆ ನೇರವಾಗಿ ನಾವು ಇವರು ಸುಳ್ಯಕ್ಕೆ ಹೋಗುವಂಥದ್ದು. ಸುಳ್ಯಕ್ಕೆ ಹೋಗಲಿಕ್ಕೆ ಇಲ್ಲಿಂದ ಸುಮಾರು ಒಂದು 35-40 ಕಿಲೋಮೀಟರ್ ನೋಡಿ. ಇಲ್ಲಿ ಒಂದು ಕರಂಗಲ್ ಪ್ರಯಾಣಿಕರ ವಿಶ್ರಾಂತಿ ಗ್ರಾಮ ಅಂತಿದೆ. ವಿಶ್ರಾಂತಿ ಧಾಮ, ಬಸದಂಗುದನಲ್ಲ, ವಿಶ್ರಾಂತಿ ಗ್ರಾಮ. ಇಲ್ಲೊಂದು ಶಾಲೆ ಇದೆ, ಕರಂಗಲ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಂಗಲ್ಲು. ಎಲ್ಲ ಕಡೆ ಯಾವುದೇ ಕಾಂಕ್ರೀಟೀಕರಣ ಅಥವಾ ಡಾಮರು ಆಗಲಿಲ್ಲ. ಟಾರ್ ರಸ್ತೆ ಅಲ್ಲ, ಕಚ್ಚಾ ರಸ್ತೆ. ವಿದ್ಯುತ್ ಅಷ್ಟೇ. ಮತ್ತು ಇಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲ. ಎಲ್ಲ ಇದು ಕೇಬಲ್ ಹಾಕೊಂಡಿದ್ದಾರೆ. ಇಲ್ಲೊಂದು ಅಂಗಡಿ ಇದೆ, ಮುಚ್ಚಿದೆ. ಇಲ್ಲೊಂದು ಕಡೆ ನೀರು ನಿಂತಿದೆ ನೋಡಿ, ತುಂಬ ನೀರಿನ ಪ್ರದೇಶ ಇದು. ನೀರಿಗೇನು ಬರಗಾಲ ಇಲ್ಲ, ಆದರೆ ಇಲ್ಲಿ ಬರಗಾಲ ಇರುವಂಥದ್ದು ಮೂಲಭೂತ ಸೌಕರ್ಯ ಆಗಿರುವಂಥ
ಒಂದು ರಸ್ತೆ, ಸರಿಯಾದ ರಸ್ತೆ ಮತ್ತು ಒಂದು ದೂರ ಸಂಪರ್ಕ ವ್ಯವಸ್ಥೆ. ಇವರಿಗೆ ಈ ಊರಿನವರಿಗೆ ಯಾವುದೇ ದಿನಸಿ ಸಾಮಾನು ಬೇಕಿದ್ದರೂ ಒಂದು ಹರಿಹರ ಹೋಗಬೇಕು. ಇಲ್ಲಿ ಒಂದು ಏನಂದರೆ ಈ ಊರಿನ ನಾಗರಿಕರಿಗೆ ಪ್ರಯಾಣಿಸಲಿಕ್ಕೆ ಇರುವಂಥ ವ್ಯವಸ್ಥೆ ಏನಂದರೆ ಒಂದು ಜೀಪ್ ದಿನದಲ್ಲಿ ಒಂದು 2-3 ಟ್ರಿಪ್ ಅನ್ನೋದು ಅಷ್ಟೇ. ಆ ಜೀಪ್ ಹೋದರೆ ನಂತರ ಇಲ್ಲ, ನಂತರ ಇವರು ಒಂದು ನಡ್ಕೊಂಡು ಹೋಗ್ಬಿಟ್ಟು ಸ್ವಂತ ವೆಹಿಕಲ್ ಇದ್ದರೆ ಸ್ವಂತ ವೆಹಿಕಲ್. ಇಲ್ಲಿಂದ ಕಾಂಕ್ರೀಟ್ ವ್ಯವಸ್ಥೆ ಸ್ವಲ್ಪ ಎಲ್ಲರಿಗೆ ಏನಿಲ್ಲ. ಇಲ್ಲಿ ಮುಳಬಾಗಿಲು ವೃಷ ಮಣಿಕೆ ಉಂಟು, ವೃಷ ದೈವಗಳು.